ಪ್ರಚಾರದ ಭರಾಟೆ ಶುರುವಾಗಿದೆ. ಶ್ರೀರಂಗಪಟ್ಟಣದಿಂದ ಯಶ್ ತಮ್ಮ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಮದ್ದೂರಿನಿಂದ ಸುಮಲತಾ ಅಂಬರೀಶ್ ತಮ್ಮ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಮಂಡ್ಯದ ಶುಗರ್ ಫ್ಯಾಕ್ಟರಿ ಅರಳಿಕಟ್ಟೆಯಿಂದ ದರ್ಶನ್ ತಮ್ಮ ಪ್ರಚಾರವನ್ನು ಶುರು ಮಾಡಿದ್ದಾರೆ. ದರ್ಶನ್ ಜೊತೆಗೆ ನಟ ಪ್ರೇಮ್ ಕೂಡ ಇವತ್ತು ಸಾಥ್ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಈ ಪ್ರಚಾರದ ವ್ಯಾನ್ನಲ್ಲಿ ಮುನ್ನುಗ್ತಾ ಇದ್ದಾರೆ. ಕ್ರಮ ಸಂಖ್ಯೆ 20 ಕಹಳೆ ಓದುತ್ತಿರೋ ರೈತ ಅವರ ಪ್ರಚಾರ ಮುಂದುವರಿಕೆ. ದರ್ಶನ್ ಬಹುಶಃ ಇಷ್ಟನ್ನೇ ತುಂಬ ಒತ್ತಿ ಹೇಳ್ತಿದ್ದಾರೆ. ಜೊತೆಗೆ ಅಂಬರೀಷ್ ಅವ್ರನ್ನ ನೆನಪಿಸ್ಕೊಳ್ತಾ ಇದ್ದಾರೆ. ಜಯಘೋಷಗಳಂತೂ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಇದೆಲ್ಲೂ ಹೊರತಾಗಿಲ್ಲ. ದರ್ಶನ್ ಬಂದಾಗಲೂ ಅಷ್ಟೇ, ಯಶ್ ಬಂದಾಗಲೂ ಅಷ್ಟೇ, ಅಂಬರೀಷ್ ಅವ್ರಿಗೆ, ಸುಮಲತಾ ಅವ್ರಿಗೆ, ಯಶ್ಗೆ ಮತ್ತು ಅವ್ರನ್ನ ಗೆಲ್ಲಿಸೋಕೆ ಅವರೆಲ್ಲರೂ ಕೂಡ ಈ ಪ್ರಚಾರದ ಮಗದೊಂದು ಆಯಾಮಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಪ್ರಚಾರಕ್ಕೆ ಇವತ್ತಿಂದ ಧುಮುಕಿದ್ದಾರೆ. ಸೊ ಜೋಡೆತ್ತುಗಳ ಪ್ರಚಾರ ಒಂದೊಂದು ಕಡೆಯಿಂದ ಶುರುವಾಗ್ತಾ ಇದೆ ಮತ್ತು ಅಭ್ಯರ್ಥಿಯಾಗಿರುವ ಸುಮಲತಾ ಅಂಬರೀಷ್ ಮಗದೊಂದು ಕಡೆಯಿಂದ ಪ್ರಚಾರ ಮಾಡ್ತಿದ್ದಾರೆ, ಅವರ ಪುತ್ರ ಅಭಿಷೇಕ್ ಗೌಡ. ಸೊ ಹಾಗಾಗಿ 3 ದಿಕ್ಕುಗಳಿಂದ ಈ 3 ಜನ ಈ ಪ್ರಚಾರವನ್ನ ಮುನ್ನಡೆಸ್ತಾ ಇದ್ದಾರೆ. ಸ್ಟಾರ್ ಪ್ರೇಮ್ ಅವರು, ಚೇತನ್ ಅವರು, ಡಿ ಬಾಸ್ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ತಮ್ಮ ಪರವಾಗಿ ಮತ ಕೇಳಲು ತಮ್ಮನ್ನು ಉದ್ದೇಶಿಸಿ ಮಾತನಾಡಲು ಸುಮಲತಾ ಅಂಬರೀಷ್ ಅವರ ಕಾಳೆ ಊದುತ್ತಿರುವ ರೈತನ ಪರವಾಗಿ ನಂಬರ್ 20 ಸುಮಲತಾ ಅಂಬರೀಷ್ ಅವರು, ಮಂಡ್ಯದ ಗಂಡು ರೇವಣೇಶ್ವರ ಅಂಬರೀಷ್ ಅವರ ಧರ್ಮಪತ್ನಿ ಸುಮಲತಾ ಅಂಬರೀಷ್ ಅವರ ಪರವಾಗಿ ತಮ್ಮನ್ನೆಲ್ಲ ಮತಯಾಚನೆ ಮಾಡಿ ರಾಕೇಶ್ ಸ್ಟಾರ್ ಯಶೋರ್ ಅವರು ಈಗ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ದಯಮಾಡಿ ಅವರಿಗೆ ಅವರ ಸುಮಲತಾ ಅಂಬರೀಷ್ ಪರವಾಗಿ ಸವಿನಯ ಪ್ರಾರ್ಥನೆ. ತಮ್ಮನ್ನೆಲ್ಲ ಉದ್ದೇಶಿಸಿ ದರ್ಶನ್ ರವರು, ಚೇತನ್ ರವರು, ನೆನಪಿರಲಿ ತಮ್ಮನ್ನೆಲ್ಲ ಉದ್ದೇಶಿಸಿ ಈಗ ಮಾತನಾಡುತ್ತಿದ್ದು ತಮ್ಮನ್ನೆಲ್ಲ ಮತಯಾಚನೆ ಮಾಡುತ್ತಿದ್ದಾರೆ. ತಮ್ಮ ಪರ ಕೈ ಬೀಸಿ ತಮ್ಮ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಅವರು ಈ ಒಂದು ಚುನಾವಣೆಯಲ್ಲಿ ನಿಂತಿದ್ದಾರೆ. ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ರೆಬೆಲ್ ಸ್ಟಾರ್ ಅಂಬರೀಷ್ ಅವರನ್ನ ದಯವಿಟ್ಟು ಅವರನ್ನ ಗೆಲ್ಲಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮೆಲ್ಲರನ್ನು ನಂಬಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ. ದಯವಿಟ್ಟು ಸುಮಲತಾ ಅಕ್ಕ ಅವ್ರನ್ನ, ಸುಮಲತಾ ಅಂಬರೀಷ್ ಅವ್ರನ್ನ ಗೆಲ್ಲಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸುಮಲತಾ ಅಂಬರೀಷ್ ಅವ್ರಿಗೆ, ರೆಬೆಲ್ ಸ್ಟಾರ್ ಅಂಬರೀಷ್ ಅವ್ರಿಗೆ, ಇವಾಗ ದರ್ಶನ್ ಭಯ್ಯ ಮಾತಾಡ್ತಾರೆ. ಸ್ಟಾರ್ ಯಶೋರ್ ಅವರು ಈಗ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ದಯಮಾಡಿ ಅವರಿಗೆ ಪ್ರತಿ ಊರಿಗೆ ಬರ್ತಿರೋ ಸಂದರ್ಭದಲ್ಲಿ ಎಡಭಾಗದಲ್ಲಿ ರಾಕಿ ಬಾಯ್ ಸಲಾಂ ಅಂತ ಅವರು ನಮಸ್ಕಾರ ಹೇಳಿ ಸ್ವಾಗತ ಮಾಡಿ ಒಳಗೆ ಕರ್ಕೊತಾ ಇದ್ದಾರೆ. ಬಲಭಾಗದಲ್ಲಿ ಯಜಮಾನ ದರ್ಶನ್ ಪ್ರತಿ ಹಳ್ಳಿಗೂ ಪ್ರಚಾರ ನಡೆಸ್ತಾ ಇದ್ದಾರೆ. ಅಲ್ಲೂ ಕೂಡ ದೂರಿಯಾದ ಸ್ವಾಗತ ಸಿಗ್ತಾ ಇದೆ. ಹೂಗಳನ್ನು ಎರಚೋದೇನು, ಸ್ವಾಗತ ಮಾಡೋದೇನು, ಕಹಳೆ ಊದುತ್ತಿರುವ ರೈತ ಆ ಸಿಂಬಲ್ನ ಇಟ್ಕೊಂಡೇ ಹಿಂದ್ಗಡೆ ಕ್ಯಾಂಪೇನ್ ಮಾಡ್ತಿದ್ದಾರೆ. ದರ್ಶನ್ ಮಂಡ್ಯದ ಹಲವಾರು ಭಾಗಗಳಲ್ಲಿ ಅದು ಶುಗರ್ ಫ್ಯಾಕ್ಟರಿಯಿಂದ ಹೊರಟಿದ್ದಾರೆ ಆ ಪ್ರಚಾರದ ಪರಿ. ಇನ್ನು ಎಡಭಾಗದಲ್ಲಿ ಶ್ರೀರಂಗಪಟ್ಟಣದ ಹಲವಾರು ಹೋಬಳಿಗಳಿಗೆ, ಹಳ್ಳಿಗಳಿಗೆ ನಟ ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಪ್ರಚಾರವನ್ನು ಮುನ್ನಡೆಸ್ತಾ ಇದ್ದಾರೆ. ಇವರಿಬ್ಬರ ಪ್ರಚಾರವೇ ಈಗ ದೊಡ್ಡ ಮಟ್ಟದ ಅಬ್ಬರ. ಹಾಗಾಗೇನೆ ಇದು ಬರೀ ನಮ್ಮ ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಟಾಪ್ ಕ್ಲಾಸ್ ಲೆವೆಲಲ್ಲಿ ಹೈಯೆಸ್ಟ್ ಆಗಿ ಯಾರಾದರೂ ಮಾತಾಡ್ತಾ ಇದ್ದರೆ ಬಹುಶಃ ನೋ ಡೌಟ್, ಯಾವುದೇ ಅನುಮಾನ ಇಲ್ಲದೆ ಹೇಳ್ಬೋದು, ಅದು ಮಂಡ್ಯ ಲೋಕಸಭಾ ಸಮರದ ಬೆಳವಣಿಗೆಗಳೇ ದೊಡ್ಡ ಮಟ್ಟದಲ್ಲಿ. ಬಹುಶಃ ರಿಸಲ್ಟ್ ಬರ್ತಾ ಇರೋ ದಿನ ಅಂದರೆ ಮೇ 23ನೇ ತಾರೀಕು ಇಡೀ ಕರ್ನಾಟಕದವ್ರು ಯಾರಾದರೂ ಫಸ್ಟ್ ರಿಸಲ್ಟ್ ಯಾವುದಪ್ಪ ಅಂತ ಕಾಯ್ತಾ ಕೂತಿರ್ಬೇಕಾದ್ರೆ ಅದು ಗ್ಯಾರಂಟಿ ಮಂಡ್ಯನೇ ಆಗಿರುತ್ತೆ. ಏನಾಗುತ್ತೋ ಅನ್ನುವಷ್ಟರ ಮಟ್ಟಿಗೆ ಇದು ಎಲ್ಲರ ಕುತೂಹಲವನ್ನು ಕೆರಳಿಸಿರುವಂಥ ಬೆಳವಣಿಗೆ. ರಾಕಿಂಗ್ ಸ್ಟಾರ್ ಯಶ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಬ್ಬರು ಕೂಡ ಪ್ರಚಾರಕ್ಕೆ ಧುಮುಕಿದ್ದಾರೆ ಇವತ್ತು.